ಮುರಾನ್ಪುರ್ ಗ್ರಾಮದಲ್ಲಿ ಶ್ರೀ ಮಾರೇಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಮಾರುತೇಶ್ವರ ನವತರುಣ ನಾಟ್ಯ ಸಂಘ ಮುರಾನ್ಪುರ್ ಇವರು ಅರ್ಪಿಸುವ ಭರ್ಜರಿ ಬೇಟೆಯಾಡಿದ ಬಾಗ್ದೂರುಲಿ ಎಂಬ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಕರಾಗಿ ಶ್ರೀ ಸನ್ಮಾನ್ಯ ಬಸನಗೌಡ ದದ್ದಾಲ್ ಸರ್ ಅವರು ಬರಬೇಕಾಗಿತ್ತು. ಅವರ ಪರವಾಗಿ ಚನ್ನಬಸವ ನಾಯಕ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಜ್ಯೋತಿ ಬೆಳೆಸುವ ಕಾರ್ಯಕ್ರಮಕ್ಕೆ ಶ್ರೀ ಷಡತಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯರು ಮಹಾಸ್ವಾಮಿಗಳು ಅವರು ಕೂಡ ಬಂದಿದ್ರು. ನಮ್ದು ಸ್ವಲ್ಪ ಲೇಟ್ ಸಲಗೆ ಜಾಗರಣೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ. ವೇದಮೂರ್ತಿ ಪ್ರಭಾಯ ಸ್ವಾಮಿ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಶ್ರೀ ಶ್ರೀ ಶಂಭು ಸೋಮನಾಥ ಸ್ವಾಮಿಗಳು ಸುಲ್ತಾನ್ಪುರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀ ಮರಡಿ ಫಕೀರಿ ಸಾಬ್ ತಾತನವರು ಇವರು ಕೂಡ ಬಂದಿಲ್ಲ, ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಶ್ರೀ ಶ್ರೀ ಮರಲಿಂಗಪ್ಪ ಪೂಜಾರಿ ಮುರಾನ್ಪುರ್ ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಅಧ್ಯಕ್ಷತೆ ಶ್ರೀ ರವಿ ಪಾಟೀಲ್ ಸರ್ ಅವರು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ, ಅವರಿಗೂ ಕೂಡ ಸ್ವಾಗತ ಕೋರ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆ ಶರಣಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಸ್ವಾಗತ ಕೋರ್ತೇವೆ. ಹಾಗೂ ಭಂಡಾರಿ ಸಿದ್ದಪ್ಪ ಅಣ್ಣನವರಿಗೂ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿ ರಾಜಶೇಖರ್ ರಂಗ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಮತ್ತೆ ಯಲ್ಲಪ್ಪ ಓದ್ಪಟ್ಟಣ್ಣನವರು ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಮತ್ತೆ ಗಂಗಪ್ಪ ಆಳವೆಂಕಟಪ್ಪ ಇವರಿಗೂ ಕೂಡ ಸ್ವಾಗತ. ಮತ್ತು ವಡಿಗೇರಪ್ಪ ಗೌಡ ಮಾಲಿ ಪಟೇಲ್ ಮುರಾಂಪುರ್ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಗಂಗಪ್ಪ ಸೌಕ ದಳಪತಿ ಮುರಾಂಪುರ್ ಇವರಿಗೂ ಕೂಡ ಸ್ವಾಗತ, ಅವರ ಪರವಾಗಿ ಅವ್ರ ಮಗ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಊರಿನ ಯುವ ಮುಖಂಡರಾದ ಸಿದ್ದನಗೌಡ ಮೇಟಿ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಅವರು ಬ್ರದರ್ ಆದ ದೇವರಾಜಪ್ಪ ಗೌಡರು ಕೂಡ ಸ್ವಾಗತ ಕೋರ್ತೇವೆ. ಸಿದ್ದಪ್ಪ ಪೋಸ್ಟ್ ಮಾಸ್ಟರ್ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಫತೇಪುರ ಗೌಡರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಬಸೀರುದ್ದೀನ್ APMC ಉಪಾಧ್ಯಕ್ಷರು ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಮಂದಕಲ್ ಮರಣ್ಣ ನಾಯಕ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಡಾಕ್ಟರ್ ಬಸವರಾಜಪ್ಪ ರಿಟೈರ್ಡ್ ಪ್ರಿನ್ಸಿಪಾಲ್ ಟ್ಯಾಗೋರ್ ಡಿಗ್ರಿ ಕಾಲೇಜ್ ರಾಯಚೂರು ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ನಾಗಭೂಷಣ್ ನಾಯಕ್ ಮಂದಕಲ್ ಇವರಿಗೂ ಕೂಡ ಸ್ವಾಗತ. ಮತ್ತೆ ಅದೇ ರೀತಿಯಾಗಿ ನಾಗೇಶ್ ನಾಯಕ್ ಕಲ್ಮಾಲ್ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಇವರಿಗೂ ಕೂಡ ಸ್ವಾಗತ. ಶಂಶಾಲ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಅರಳಪ್ಪನಗೌಡ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಉದಯ್ ನಾಯಕ್ ಕಾಂಗ್ರೆಸ್ ಯುವ ಮುಖಂಡರು ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಮಲ್ಲಯ್ಯ ಮ್ಯಾತ್ರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ವೀರೇಶ್ ಗೌಡರು ಮಾಲಿ ಪಟೇಲ್ ಮುರಾಂಪುರ್ ಇವರಿಗೂ ಕೂಡ, ಶರಣಪ್ಪಗೌಡ ಮೇಟಿ ಇವರಿಗೂ ಕೂಡ ಸ್ವಾಗತ. ಮತ್ತು ಶರಣಗೌಡರು ಆಳವೆಂಕಟಾಪುರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಜಿಂದಾವಲಿ ಸಾಬ್ ಇವರು ರಘುನಾಥಳ್ಳಿ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಶ್ರೀನಿವಾಸ್ ನಾಯಕ್ ಗುತ್ತೇದಾರರು ಗ್ರಾಮ ಪಂಚಾಯತ್ ಸದಸ್ಯ ಮುರಾಂಪುರ್ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಹುಲಿ ನಾಯಕ್ ಅಣ್ಣನವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಮಲ್ಲಪ್ಪ ಗೌಡ KDP ಸದಸ್ಯರು ಸುಲ್ತಾನ್ಪುರ್ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಆತ್ಮೀಯರಾದ ನಮ್ಮ ಗೋನಾಳ್ ಮಲ್ಲಿಕಾರ್ಜುನ ವಕೀಲರು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ. ಗೌಸ್ ಪಟೇಲ್ ಅರಳಪ್ಪನಗೌಡ ಇವರಿಗೂ ಕೂಡ, ಮೊಹಮ್ಮದ್ ಹುಸೇನ್ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ದುರ್ಗಣ್ಣ ನಾಯಕ್ ಕುರ್ಲಿ ಇವರಿಗೂ ಕೂಡ ಸ್ವಾಗತ ಕೋರ್ತೇವೆ. ಕೋಟು ಬಸಪ್ಪ ಅವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ವೇದಿಕೆ ಮೇಲೆ ಸ್ವಾಮಿಗಳು ಬರ್ತಿದ್ದಾರೆ, ದಯವಿಟ್ಟು ಪ್ರಭಾಯ ತಾತನವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಚಂದ್ರಶೇಖರ್ ನಾಯಕ್ ಎಚ್ ತಿಮ್ಮಾಪುರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ.
ಗ್ರಾಮ ಪಂಚಾಯತ್ ಕಲ್ಮಾಲ ಇವರಿಗೂ ಸ್ವಾಗತ ಕೋರ್ತಿದ್ದೇವೆ. ಅದೇ ರೀತಿಯಾಗಿ ಆದಪ್ಪ ಸೌಕಾರ್ ಮುರಾಂಪುರ್ ಇವರಿಗೆ ಸ್ವಾಗತ ಕೋರ್ತಿದ್ದೇವೆ. ಮಂದಕಲ್ ಬರೋವರೆಗೆ ಇವರಿಗೂ ಕೂಡ ಸ್ವಾಗತ ಕೋರ್ತಿದ್ದೇವೆ. ದಯವಿಟ್ಟು ಅದೇ ರೀತಿಯಾಗಿ ಸಾಬಾಯಿ ನಾಯಕ್ ವೇದಿಕೆ ಮೇಲೆ ಕೂಡಬೇಕು, ಅವರಿಗೂ ಕೂಡ ಸ್ವಾಗತ ಕೋರ್ತಿದ್ದೇವೆ. ಅದೇ ರೀತಿಯಾಗಿ ಎಲ್ಲೈ ತಾತ ಕುರ್ಲಿ ಇವರಿಗೂ ಕೂಡ ಸ್ವಾಗತ ಕೋರ್ತಿದ್ದೇವೆ. ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಯಾರು ತಪ್ಪು ತಿಳ್ಬಾರ್ದು. ಎಲ್ಲರಿಗೆ ಈ ವೇದಿಕೆ ಮೇಲೆ ಆಶೀರ್ವಾದರಾಗಿರುತ್ತೆ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಕೋರುತ್ತಿದ್ದೇವೆ. ಅದೇ ರೀತಿ ನಮ್ಮ ತಾತನವರಿಗೂ ವೇದಮೂರ್ತಿ ಪ್ರಭಾಯಿ ತಾತ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಪ್ರೇಕ್ಷಕರಾಗಿ ಸುತ್ತಮುತ್ತಲಿನ ಆಗಮಿಸಿರ್ತಕ್ಕಂಥ ಕಲಾ ಪ್ರೇಕ್ಷಕರಿಗೂ ಕೂಡ ಸ್ವಾಗತ ಕೋರ್ತೇವೆ. ಅದೇ ನಮ್ಮ ಸಂಗೀತ ಬಳಗ ಜೋಸೆಫ್ ಅಣ್ಣನವರಿಗೂ ಕೂಡ ಸ್ವಾಗತ ಕೋರ್ತಿದ್ದೇವೆ. ದಯವಿಟ್ಟು ಇನ್ನು ಯಾರ್ಯಾರು ಬಿಟ್ಟಿದ್ರು ದಯವಿಟ್ಟು ಕ್ಷಮಿಸಬೇಕು. HM ಸ್ಕೂಲ್ ಮಾಸ್ಟರ್ ವೆಂಕಟೇಶ್ ಸರ್ ಅವರಿಗೂ ಕೂಡ ಸಿಬ್ಬಂದಿ ವರ್ಗದವರಿಗೆ ಸ್ವಾಗತ ಕೋರ್ತಿದ್ದೇವೆ. ಈಗ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ಮುಖಾಂತರ ನಾಟಕ ಪ್ರಾರಂಭ. ಈಗ ದಯವಿಟ್ಟು ತಿಳಿಸ್ಬೇಕು. ಈಗ ನಾಟಕ ಉದ್ಘಾಟನಾ ಕಾರ್ಯಕ್ರಮ. ಉದ್ಘಾಟಕರ ಶ್ರೀ ಬಸನಗೌಡ ದದ್ದಲ್ ಶಾಸಕರು ಗ್ರಾಮೀಣ ಹಾಗೂ ಕರ್ನಾಟಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಬೆಂಗಳೂರು ಇವರು ಉದ್ಘಾಟಕರಾಗಿ ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಹಳೆಯಂದರಾದ ಚನ್ನಬಸವ ಸರ್ ಅವರು ಈ ಒಂದು ನಾಟಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಬೇಕಾಗಿ ವಿನಂತಿ. ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸತಕ್ಕಂತ ಮರಣ್ಣ ತಾತ ಮತ್ತು ಪ್ರಭಾಯಿ ತಾತನವರು ಇಬ್ಬರು ತಾತನವರು ಮತ್ತು ಗಣ್ಯಮಾನ್ಯರು ಎಲ್ಲರೂ ಸೇರಿ ಒಂದು ಜ್ಯೋತಿ ಬೆಳೆಸೋ ಕಾರ್ಯಕ್ರಮ ನಡೆಸಬೇಕಾಗಿ ವಿನಂತಿ.
ಶ್ರೀ ಮುರಾನ್ಪುರದ ಮಾರುತೇಶ್ವರ ನಾಟ್ಯ ಸಂಘದವರು ಶ್ರೀ ಗ್ರಾಮದೇವತೆ ಮಾರಿಕಾಂಬೆ ಜಾತ್ರೆ ನಿಮಿತ್ತ ಈ ದಿನ ಕಲಾಕುಸುಮ ಮಹೇಶ್ ಅವರು ವಕೀಲ್ ಸಾಹೇಬರು ಕವಿಗಳು ಈ ಒಂದು ಪ್ರಥಮ ಕುಸುಮವನ್ನು ಸಮರ್ಪಣೆ ಮಾಡ್ತಿದ್ದಾರೆ. ತಾವೆಲ್ಲ ನಾವು ನೀವುಗಳ ಕೂಡಿ ಪ್ರೋತ್ಸಾಹಿಸಬೇಕು, ಕಲನ್ನ ಉಳಿಸಬೇಕು, ಕಲನ್ನ ಬೆಳೆಸಬೇಕಾಗ್ಯದ. ನಾವು ನೀವುಗಳು ಕೂಡಿ ಸಮಯದ ಅಭಾವ ಇರೋದ ಕಾರಣ ಎರಡು ಮಾತುಗಳನ್ನು ಅವಕಾಶ ಕೊಟ್ಟಂತ ನಮ್ಮ ಗ್ರಾಮದ ನಾಟ್ಯ ಸಂಘದವರು ಹಾಗೂ ಗ್ರಾಮದ ಪ್ರತಿಯೊಬ್ಬ ಕಲಾಭಿಮಾನಿಗಳು ಈ ಒಂದು ವೇದಿಕೆ ಮೇಲೆ ನಾಟಕದ ಈ ಒಂದು ಗಣ್ಯ ಮಾನ್ಯರು ಆಗಮಿಸಿ ಎಲ್ಲರೂ ಪ್ರೋತ್ಸಾಹಿಸಿದ್ದಾರೆ. ಕೇವಲ ಇನ್ನು ಸ್ವಲ್ಪ ಸಮಯದಲ್ಲಿ ನಾಟಕ ಪ್ರಾರಂಭವಾಗ್ತಾ ಇದೆ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಈ ಒಂದು ನಾಟಕಕ್ಕೆ ತಾವು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಗಣ್ಯಮಾನ್ಯರು ದಯವಿಟ್ಟು ಪಕ್ಕದಲ್ಲಿ ಕೂತ್ಕೋಬೇಕು. ಈಗ ನಾವು ನಾಟಕ ಪ್ರಾರಂಭ. ಜಗದ್ರಕ್ಷಕ ಜಗಜ್ಯೋತಿ ಬಸವೇಶ್ವರ ಲೋಕ ಕಲ್ಯಾಣ ಮಾಡಿದ ಮಹಾಮಹಿಮನು ನೀನಲ್ಲವೇ? ನಿನಗೆ ನನ್ನ ನಮೋ ನಮಃ ತಂದೆ. ಈ ನನ್ನ ಬಾಳಿನಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ. ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾಗಿರುವ ನನ್ನನ್ನು ನನ್ನ ಅಣ್ಣ ಚಂದ್ರು ನನಗೆ ಯಾವ ಕಷ್ಟವೂ ಬಾರದಂತೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಮುದ್ದಾಗಿ ಸಾಕಿ ಸಲಹಿ ಜೋಪಾನ ಮಾಡಿದ್ದಾನೆ. ಆ ನನ್ನ ಅಣ್ಣನಿಗೆ ಯಾವ ಕಷ್ಟವೂ ಬಾರದಂತೆ 100 ವರ್ಷ ಆಯುಷ್ಯ ಕೊಟ್ಟು ಚೆನ್ನಾಗಿಟ್ಟಿರು ತಂದೆ. ಅಷ್ಟೇ ಅಲ್ಲ, ಆದಷ್ಟು ಬೇಗ ನನ್ನ ಅಣ್ಣನ ಮದುವೆಯಾಗಿ ಈ ಮನೆಯ ನಂದಾದೀಪ ಬೆಳಗಲು
ಹೆತ್ತ ತಾಯಿಗಿಂತ ಹೆಚ್ಚಾಗಿ ಕಾಣುವ ಅತ್ತಿಗೆಯನ್ನ ದಯಪಾಲಿಸು ತಂದೆ, ದಯಪಾಲಿಸು. ಅಮ್ಮ ತಂಗಿ ಗೀತಾ, ಬಾರಣ. ಇಷ್ಟೊತ್ತು ನಿನ್ನ ದಾರಿಯಲ್ಲಿ ಕಾಯ್ತಾ ಇದ್ದೆ. ಅದೇಕೆ ತಂಗಿ? ಇವತ್ತು ರಕ್ಷಾಬಂಧನ ಹಬ್ಬ ಅಲ್ಲವೇ? ನಿನಗೆ ರಾಖಿ ಕಟ್ಟಬೇಕು, ಅದಕ್ಕೆ. ನಾನು ಮರೆತು ಬಿಟ್ಟಿದ್ದೇನಮ್ಮ. ಹೋಗೋಣ, ಬೇಗ ಕೈಕಾಲು ಮುಖ ತೊಳೆದುಕೊಂಡು ಬಾ, ನಿನಗೆ ರಾಖಿ ಕಟ್ಟುತ್ತೇನೆ. ತಂಗಿ, ದೇವರಿಗೆ ಪೂಜೆ ಮಾಡಿದೀಯಾ ತಾನೆ? ಹೌದಣ್ಣ, ಈಗ ತಾನೇ ಪೂಜೆ ಮುಗಿಯಿತು. ದೇವರಲ್ಲಿ ಏನೆಂದು ಬೇಡಿಕೊಂಡಿಯಮ್ಮ? ಒಳ್ಳೆ ಗಂಡ ಸಿಗಲೆಂದು ತಾನೆ? ಖಂಡಿತ ಇಲ್ಲ ಅಣ್ಣ. ಹಾಗಾದರೆ ಮತ್ತೇನು ಬೇಡಿಕೊಂಡಿಯಮ್ಮ? ಈ ನನ್ನ ಅಣ್ಣನಿಗೆ 100 ವರ್ಷ ಆಯುಷ್ಯ ಕೊಟ್ಟು ಯಾವ ಕಷ್ಟವೂ ಬಾರದಂತೆ ಕಾಪಾಡು. ಅಷ್ಟೇ ಅಲ್ಲ, ಈ ಮನೆಯ ನಂದಾದೀಪ ಬೆಳಗಲು ಹೆತ್ತ ತಾಯಿಗಿಂತ ಹೆಚ್ಚಾಗಿರುವ ಅತ್ತಿಗೆಯನ್ನ ಕರುಣಿಸು ಅಂತ ಬೇಡಿಕೊಂಡೆ ಅಣ್ಣ. ಏನು ಎಂತ ಮಾತಾಡುತ್ತೀಯಲ್ಲಮ್ಮ? ಯಾಕಣ್ಣ, ಏನಾಯ್ತು? ಏನಂತ ಕೇಳ್ತೀಯಲ್ಲಮ್ಮ? ನಿನ್ನ ಮದುವೆ ಮಾಡಿದ್ರೆ, ನಾನು ಮದುವೆ ಮಾಡಿಕೊಂಡರೆ ಈ ಸಮಾಜ ಜನರು ಚುಚ್ಚು ಮಾತುಗಳನ್ನು ಆಡುತ್ತಿರ್ತೀನಿ. ಯಾಕಣ್ಣ, ಏನಾಯ್ತು? ನಿನ್ನ ಮದುವೆ ಮಾಡಿದ ನಂತರ ನನ್ನ ಮದುವೆ ಮಾಡಿದ್ರೆ ಆಯ್ತು ಬಿಡೋಣ. ಅದು ಖಂಡಿತ ಸಾಧ್ಯವಿಲ್ಲಮ್ಮ. ನಿನ್ನ ಮದುವೆ ಆದ ಮೇಲೇನೆ ನನ್ನ ಮದುವೆ. ಯಾಕಣ್ಣ ಈ ರೀತಿ ಮಾತಾಡ್ತಾ ಇದೀಯಾ? ನಿಜ ತಂಗಿ, ವಯಸ್ಸಿಗೆ ಬಂದ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ತಂಗಿಯ ಮದುವೆ ಮಾಡದೆ ತಾನು ಮದುವೆ ಮಾಡಿಕೊಂಡು ಹೆಂಡತಿಯ ಮೋಹವಶಕ್ಕೆ ಬಿದ್ದ ಇವನು ಯಾವ ಹಣ್ಣ ಅನ್ನುತ್ತಾರಮ್ಮ ಈ ಸಮಾಜದ ಜನರು. ಅಣ್ಣ, ಸಮಾಜದ ಮಾತನ್ನು ಕೇಳುತ್ತಾ ಕುಳಿತರೆ ನಾವು ಜೀವನ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಣ್ಣ. ಸಮಾಜದ ಚುಚ್ಚು ಮಾತುಗಳಿಗೆ ನಾವು ಕಿವಿಗೊಡಬಾರ್ದಣ್ಣ, ಕಿವಿಗೊಡಬಾರ್ದು. ಇಲ್ಲ ತಂಗಿ, ನಿನ್ನ ಮದುವೆ ಆದ ಮೇಲೆ ನನ್ನ ಮದುವೆ, ಅಲ್ಲಿವರೆಗೂ ನನ್ನ ಮದುವೆನೇ ಬೇಡ. ಹಾಗಾದ್ರೆ ನೀನು ಮದುವೆ ಮಾಡಿಕೊಳ್ಳುವುದಿಲ್ವೇನಣ್ಣ? ಇಲ್ಲಮ್ಮ, ಅದು ಖಂಡಿತ ಸಾಧ್ಯನೇ ಇಲ್ಲ. ಅಂತೂ ನನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ರಿವೆ ಅಂದ ಹಾಗಾಯ್ತು. ಹೌದಮ್ಮ, ನಿನಗೆ ಒಂದು ಒಳ್ಳೆ ವರ ಹುಡುಕಿ ಮದುವೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಯಾಕಣ್ಣ, ಈ ನಿನ್ನ ತಂಗಿ ನಿನಗೆ ಅಷ್ಟೊಂದು ಭಾರವಾಗಿದ್ದಾಳಣ್ಣ? ಚೀ ಹುಚ್ಚಿ, ಎಂತ ಮಾತಾಡ್ತೀಯಲ್ಲಮ್ಮ? ನೀನು ನನಗೆ ಭಾರವೇ? ಇದು ಒಂದೇ ಜನ್ಮ ಅಲ್ಲಮ್ಮ, 7 ಜನ್ಮಕ್ಕೂ ನನ್ನ ಜೊತೆಯಲ್ಲಿದ್ದರೂ ನೀನು ನನಗೆ ಭಾರವಿಲ್ಲಮ್ಮ, ಭಾರವಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡೋಣ. ನಾನು ಆಡಿದ ಮಾತು ನಿನ್ನ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡಿತ್ತು. ತಂಗಿ, ನೀನಿನ್ನು ಚಿಕ್ಕವಳು. ಹೋಗಲಿ ಬಿಡು ತಂಗಿ, ನೀನಿನ್ನು ಚಿಕ್ಕವಳು. ಅದೆಲ್ಲ ಬೇಜಾರು ತಿಳ್ಕೋಬೇಡ. ಆಯ್ತು ಬಿಡೋಣ, ನಿನ್ನಿಷ್ಟಾನೇ ನನ್ನಿಷ್ಟ. ಅಂತೂ ನನ್ನ ಮಾತಿಗೆ ಒಪ್ಪಿಕೊಂಡೇನಮ್ಮ, ಅಷ್ಟು ಸಾಕು. ಬಾರಣ, ಇವತ್ತು ರಕ್ಷಾಬಂಧನ ಹಬ್ಬ. ತಂಗಿಯ ಆಸೆಯನ್ನು ನೆರವೇರಿಸುವುದು ಈ ಅಣ್ಣನ ಕರ್ತವ್ಯವಲ್ಲವೇ? ನಿನ್ನ ಆಸೆ ಏನೆಂದು ಹೇಳಮ್ಮ, ಖಂಡಿತ ಈಡೇರಿಸಿಕೊಡುತ್ತೇನೆ. ಮೊದಲು ನಿನಗೆ ರಾಖಿ ಕಟ್ಟುತ್ತೇನೆ, ನಂತರ ನನ್ನ ಆಸೆಯನ್ನು ಹೇಳುತ್ತೇನೆ. ಬಾರಣ. ಹಾಗಾದರೆ ಬೇಗ ರಾಖಿ ಕಟ್ಟು ಬಾರಮ್ಮ. ನಾನು ಒಬ್ಬರನ್ನು ಮನಸ್ಸಾಗಿ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ಮದುವೆ ಆದ್ರೆ ಅವರನ್ನೇ ಅಂತ
ನಿರ್ಧಾರ ಮಾಡಿದ್ದೇನೆ. ದಯವಿಟ್ಟು ನೀನು ಇಲ್ಲ ಎನ್ಬಾರ್ದು ಅಣ್ಣ. ಯಾರಮ್ಮ ನಿನ್ನ ಅದೃಷ್ಟವಂತ? ಮಂಜಣ್ಣನ ತಮ್ಮ ಶಿವು ಅಂತ. ಏನು ಮಂಜಣ್ಣ ತಮ್ಮ ಶಿವು? ಯಾವಾಗಲಿಂದ ಶುರುವಾಯ್ತಮ್ಮ ಈ ನಿಮ್ಮ ಪ್ರೀತಿ? ನಾನು ಮತ್ತು ಶಿವು ಕಾಲೇಜಿನಲ್ಲಿ ಓದುತ್ತಿರುವಾಗ ಅಣ್ಣ. ನನಗೆ ತುಂಬಾ ಸಂತೋಷವಾಯ್ತು ತಂಗಿ, ತುಂಬಾ ಸಂತೋಷವಾಯ್ತು. ಯಾಕಣ್ಣ, ಏನಾಯ್ತು? ನಾನೇ ಮಂಜಣ್ಣನ ಹತ್ರ ಹೋಗಿ ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕಂತ ತೀರ್ಮಾನ ಮಾಡಿದ್ದೇನೆ ತಂಗಿ. ಈ ಮದುವೆಗೆ ನೀನು ಒಪ್ಪುತ್ತೋ ಇಲ್ಲಂದು ತುಂಬಾ ಭಯವಾಗಿತ್ತು. ಸದ್ಯ ಇಬ್ಬರ ಆಲೋಚನೆ ಒಂದೇ ಆಗಿದೆ. ಎಲ್ಲವೂ ಆ ಬಸವೇಶ್ವರನ ಅನುಗ್ರಹ ಅಣ್ಣ. ತಂಗಿ, ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಬಡಿಸು ಬಾರಮ್ಮ. ಬಾರಣ, ನಿನಗಾಗಿ ನಾನು ರುಚಿಯಾದ ಅಡಿಗೆನ ಮಾಡಿದ್ದೇನೆ. ಹೊಟ್ಟೆ ತುಂಬಾ ಊಟ ಮಾಡುವಂತೆ ಬಾ. ಜನ್ಮ ಜನ್ಮಗಳಾನುಬಂಧ ಜನ್ಮ ಜನ್ಮಗಳಾನುಬಂಧ ಜೀವನಗಳು ಹೆಜ್ಜೆಗಳು ನಾವಾಗಲೂ ಬಯಸುತ್ತೀರಿ. ಈ ರಕ್ಷಾ ತಂಗಿಯರ ಈ ಬಂಧ ಜನ್ಮ ಜನ್ಮಗಳಾನುಬಂಧ ತಂಗಿಯರ ಈ ಬಂಧ ಜನ್ಮ ಜನ್ಮಗಳಾನುಬಂಧ ಜೀವನಗಳು ಹೆಜ್ಜೆಗಳು ನಾವಾಗಲೂ ಬಯಸುತ್ತೀರಿ. ಈ ರಕ್ಷಾ ತಂಗಿಯೋ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯೋ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಮಲ್ಲಿಗೆ ತಂಗಿಯರ ಈ ಬಂಧ ಜನ್ಮ ಜನ್ಮಗಳಾನುಬಂಧ ತಂಗಿಯರ ಈ ಬಂಧ ಜನ್ಮ ಜನ್ಮಗಳಾನುಬಂಧ ಜೀವನಗಳು ಹೆಜ್ಜೆಗಳು ನಾವಾಗಲೂ ಬಯಸುತ್ತೀರಿ. ಈ ರಕ್ಷಾ ಈ ರಕ್ಷಾ
ಗೀತಾ ನಿಮಗೊಂದು ಲೆಟರ್ ಬಂದಿದೆ ಅಮ್ಮ. ತಂಗಿ, ಯಾರದಮ್ಮ ಪತ್ರ? ಏನೆಂದು ಬರೆದಿದೆ? ಶಿವಯಿಂದ ಬಂದಿದೆ ಅಣ್ಣ. ಕಾಲೇಜಿನಲ್ಲಿ ನನ್ನ ಓದು ಮುಗಿದಿದೆ. ಅದಕ್ಕಾಗಿ ನಾನು ಊರಿಗೆ ಬರ್ತಾ ಇದ್ದೀನಿ. ನಮ್ಮ ಮದುವೆ ವಿಷಯವನ್ನ ನಿಮ್ಮ ಅಣ್ಣನ ಜೊತೆ ಬಂದು ನಾನೇ ಮಾತನಾಡ್ತೀನಿ. ಇಂತಿ ನಿನ್ನ ಪ್ರೀತಿಯ ಶಿವು. ತಂಗಿ, ನಾನೇ ಶಿವನ ಹತ್ರ ಹೋಗಿ ಶಿವನನ್ನು ಕರೆದುಕೊಂಡು ಬರುತ್ತೇನೆ. ಬರುವಷ್ಟರಲ್ಲಿ ಊಟ ರೆಡಿ ಮಾಡಿರಮ್ಮ. ಆಯ್ತಣ್ಣ, ಆದಷ್ಟು ಬೇಗನೆ ಬಂದ್ಬಿಡು. ತಂಗಿ, ಮನೆ ಕಡೆ ಜೋಪಾನ. ನಾನು ಆದಷ್ಟು ಬೇಗನೆ ಬರುತ್ತೇನೆ. ಆಯ್ತಣ್ಣ. ಆಸ್ತಿ ಕಾಗದ ಪತ್ರ ಕಚ್ಚಿರುವೆನೆಂದು ಸುಳ್ಳು ಆರೋಪ ಮಾಡಿ ನನ್ನ ತಂದೆಯ ಸಾವಿಗೆ ಕಾರಣನಾದನಲ್ಲ ಆ ಪರಾಧಿಕಾರಿಗಳನ್ನು ಚಂದ್ರ. ಏ ಚಂದ್ರ, ಅರಗಣಿಯಂತೆ ಮುದ್ದಾಗಿ ಸಾಕಿರುವ ನಿನ್ನ ಮುದ್ದನೆ ತೆಗೆದಿದ್ದು ಇಂದು ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಳೆ. ನೀನು ಬರುವಷ್ಟರಲ್ಲಿ ನಿನ್ನ ತಂಗಿಯ ಕೈಲಾಡ ಮಾಡಿ ನಿನ್ನ ತಂಗಿಯ ಮನೆ ಮಾಡದ ಹೋದರೆ ಸೂಕ್ತ 10 ಹಳ್ಳಿಗೆ ಒಡೆಯ ನಿಂತುಕೊಂಡಿರುವ ಬೈರೇ ಗೌಡನೇ ಅಲ್ಲ. ಗೀತಾ, ಹೇಗೆ ಯಾರು? ಓಹೋ, ಭೈರೇಗೌಡರು. ಬದಿಗೌಡ್ರೆ, ಕುಳಿತುಕೊಳ್ಳಿ. ಪರವಾಗಿಲ್ಲ ಗೀತಾ. ಮನೆಗೆ ಬಂದ ಅತಿಥಿಗಳನ್ನು ಚೆನ್ನಾಗಿ ಸತ್ಕಾರ ಮಾಡಲು ಕಲಿಸುತ್ತಾನೆ ಆ ನಿನ್ನ ಅಣ್ಣ. ಆ ಧರ್ಮ ಶ್ರೀಮಂತರಾದ ತಾವು ನಮ್ಮಂತಹ ಬಡವರ ಮನೆಗೆ ಬಂದಾಗ ನಿಮ್ಮ ಅತಿಥಿ ಸತ್ಕಾರ ಮಾಡುವುದು ನಮ್ಮಂತಹ ಬಡವರ ಗುಣವಲ್ಲವೇ? ನೋಡು ಗೀತಾ, ನನಗೆ ಬಡವರಾದರೇನು ಬೇರೆ ಅಲ್ಲ, ಶ್ರೀಮಂತರಾದರೇನು ಬೇರೆ ಅಲ್ಲ. ನನ್ನ ದೃಷ್ಟಿಯಲ್ಲಿ ಇಬ್ಬರು ಒಂದೇ. ಹೌದು, ಶ್ರೀಮಂತರಾದ ತಾವು ಈ ಬಡವರ ಮನೆಗೆ ಬಂದಿದ್ದೀರಲ್ಲ, ಕಾರಣವೇನೆಂದು ತಿಳಿಯಬಹುದೇ? ನೋಡು ಗೀತಾ, ಹೂ ಇದ್ದ ಕಡೆ ತುಂಬಿ ಬರುವುದು ಸಹಜ ಅಲ್ಲವೇ? ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ. ಅರ್ಥ ಅನರ್ಥದ ತಿಳಿದುಕೊಳ್ಳಲು ಇಂದು ಸಮಯವಿಲ್ಲ. ಇಂದು ನನಗೆ ಸಮಯ ಸಿಕ್ಕಿದೆ, ಅದನ್ನು ಸಾಧಿಸಲು ಬಂದರೆ. ನೋಡಿ ಗೌಡ್ರೆ, ಎಷ್ಟೇ ಆದ್ರೂ ನಾನು ಚಿಕ್ಕವಳು. ಈ ನಿಮ್ಮ ಮಾತು ನನಗೆ ಅರ್ಥವಾಗ್ಲಿಲ್ಲ. ಮೇಲಾಗಿ ಮನೆಯಲ್ಲಿ ನನ್ನ ಅಣ್ಣ ಇಲ್ಲ. ನಿಮಗೇನು ಹೇಳಬೇಕಾಗಿದೆಯೋ ನನ್ನ ಮುಂದೆ ತಿಳಿಸಿ, ನಾನು ನಮ್ಮ ಅಣ್ಣನಿಗೆ ತಿಳಿಸುತ್ತೇನೆ. ಗೊತ್ತು ಗೀತಾ, ಗೊತ್ತು. ನಿನ್ನಣ್ಣ ಮನೆಯಲ್ಲಿಲ್ಲದ ಸಮಯ ನೋಡಿ ನಾನು ಬಂದಿರುವೆ. ಯಾಕೆ ಗೌಡ್ರೆ? ಯಾಕೆ? ಸಂಖ್ಯೆಯಂತೆ ತುಂಬಿ ತುಳುಕುತ್ತಿರುವ ನಿನ್ನ ಯೌವನದ ರುಚಿಯನ್ನು ಸವಿಯಲು ಬಂದಿರುವೆ. ಗೌಡ್ರೆ, ನಾಲಿಗೆ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿ. ಏನು? ನಾನು ನಾಲಿಗೆ ಬಿಗಿಲಿಟ್ಟುಕೊಂಡು ಮಾತನಾಡಬೇಕೆ? ಹುಚ್ಚ ಎಣ್ಣೆ! ನಿನಗೆ ಬಾಯಿ ಮಾತಿನಿಂದ ಹೇಳಿದರೆ ಏನು ಪ್ರಯೋಜನವಿಲ್ಲ. ನಿನಗೆ ಬಲತ್ಕಾರ ಮಾಡಿದರೆ ಸರಿ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ತಿಳಿದುಕೋ. ಸಾಧ್ಯವಿಲ್ಲ?
ಸಾಧ್ಯವಿಲ್ಲದನ್ನು ಸಾಧಿಸಿ ತೋರಿಸುವುದೇ ಈ ಬೈರೇಗೌಡರ ಛಲ. ನಿನಗೆ ಎಷ್ಟು ಹಣ ಬೇಕು ಹೇಳು, ಬಿಸಾಕುತ್ತೇನೆ. ಹಣ ಯಾರಿಗೆ ಬೇಕಾಗಿದೆಯೋ ಆ ನಿನ್ನ ಹಣ ಮನೆಯಲ್ಲಿರುವ ನಿನ್ನ ಮಗಳಿಗೆ ಒಯ್ದು ಕೊಡು ಆ ನಿನ್ನ ಭಂಡ ಹಣವನ್ನು. ಮಗಳು ಕಂಡ ಕುಲನಾರಿಯರಿಗೆ ಮಗಳೆಂದು ಮೆಚ್ಚುತ್ತೆ ಈ ಸಮಾಜ. ಸುಮ್ಮನೆ ಆಟ ಮಾಡದ ನನ್ನವಳನಾಗಿ ನನ್ನ ಆಟ ತೀರಿಸುವ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಏನು ಮಾಡಬೇಡಿ. ಮೇಲಾಗಿ ನಾನು ನಿಮ್ಮ ಮಗಳ ಸಮಾನ. ಮಗಳು ಕಂಡ ಕುಲನಾರಿಯರಿಗೆ ಮಗಳೆಂದು ಮೆಚ್ಚುತ್ತೆ ಈ ಸಮಾಜ. ಸುಮ್ಮನೆ ಆಟ ಮಾಡದ ನನ್ನವಳನ್ನಾಗಿ ನನ್ನ ಆಟ ತೀರಿಸುವ. ಭಂಡ, ನನ್ನ ಅಣ್ಣ ಬರೋದ್ರೊಳಗಾಗಿ ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲವಾದ್ರೆ ನನ್ನ ಅಣ್ಣನ ಕೈಯಲ್ಲಿ ವ್ಯರ್ಥವಾಗಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ನಿನ್ನ ಅವನೊಬ್ಬ ಬಡ ಭಿಕಾರಿ ನನ್ನ ಮಗ. ಎಚ್ಚರ ಹೇಳುವ ಉತ್ತರಂಡಿ. ಹೆಚ್ಚಿನ ಮಾತನಾಡಿದರೆ ನಿನ್ನ ಬಲಾತ್ಕಾರ ಮಾಡಬೇಕಾಗುತ್ತದೆ. ಪಾಪಿ, ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವೆಂದು ಹೇಳುತ್ತಿರುವೆಯಲ್ಲ, ನಾಚಿಕೆ ಆಗಬೇಕು ಈ ನಿನ್ನ ಭಂಡ ಜನ್ಮಕ್ಕೆ. ಸೋಗಿನೇ ಬಾಯಿ ಮಾತಿನಿಂದ ಹೇಳಿದ್ರೆ ಏನು ಪ್ರಯೋಜನವಿಲ್ಲ. ನಿನಗೆ ಬಲಾತ್ಕಾರವೇ ಕರೆಯುವುದು. ನೀನು ಒಬ್ಬ ಗಂಡಸೇನೋ? ನನ್ನ ಗಂಡಸ್ಥಾನಕ್ಕೆ ಸವಾಲಾಗ್ತ ಯಾವ ಸಚ್ಚಿನ ಸೋಲೆ ಮುಗಿಯಿತು ನಿನ್ನ ಸೈನ್ಯದ ಕತೆ. ದೂರ ಸರ್ವೆಯಿಂದ ಮಾತನಾಡೋ ದುರಾತ್ಮ. ಅಕಸ್ಮಾತ್ ನನ್ನ ಅಣ್ಣ ಇದ್ದಾಗ ನೀನು ನನ್ನ ಕೈ ಹಿಡಿದ್ರೆ ಆಗ ನೀನು ನಿಜವಾದ ಗಂಡಸು ಅಂತ ನಾನು ನಂಬುತ್ತಿದ್ದೆ. ಏನಕ್ಕೆ ಸಿಗ್ತಾನೆ ನನ್ನಣ್ಣ ನಿನ್ನನ್ನು ತುಂಡಾಗಿ ಕತ್ತರಿಸಿ ಹಾಕುತ್ತಾನೆ. ನೋಡು, ಒಂದು ಮಾತು ನೆನಪಿನಲ್ಲಿ ಇಟ್ಟುಕೋ, ಸಮಾಜದಲ್ಲಿ ಆಧಾರವಿಲ್ಲದ ಹೆಣ್ಣು ನಾನಲ್ಲ. ನಿಜಗರತೆ ಗಂಡ ನಿಲ್ಲದ ಸಮಯದಲ್ಲಿ ನಿಂಡನ ಮನೆಗೆ ಹೋಗಿ ಹಿಂಡಿ ತೀರಿಸಿಕೊಂಡು ಗಂಡ ಮನೆಗೆ ಬರುವಷ್ಟರಂತೆ ಕರಿತೀಯಕ್ಕೆ ನಟಿಸುವ ಸೋಗಿನ ಸೂರ್ಯನಿಲ್ಲ ಈ ನಿನ್ನ ಕರತಿಯ ಸಮಾಜದಲ್ಲಿ. ಗಂಡನಿಗೆ ಕುಡಿಸಿ ಮಿಂಡನಿಗೆ ಹಾಲುಣಿಸಿ ಅದೇ ಮಿಂಡನ ಎದುರಿಗೆ ಚಕ್ಕನ್ನ ಮಾಡಿ ತಿಂಡಿ ತೀರಿಸಿಕೊಂಡು ಬರುವ ಬಂಡ ರಂಡಿ ಇರುತ್ತಿಲ್ಲ ಈ ನಿನ್ನ ಕರತೆಯ ಸಮಾಜದಲ್ಲಿ. ಇಷ್ಟೇ ಸಾಕ, ಇನ್ನು ವಿಸ್ತರಿಸಿ ಹೇಳಬೇಕು. ದೂರ ಸರ್ವೆಯಿಂದ ಮಾತನಾಡೋ ಗೌಡ, ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟು ನನ್ನನ್ನು ಮುಟ್ಟಲು ಬಂದ್ರೆ ಕಾಲಲ್ಲಿರುವ ಚಪ್ಪಲಿಯಿಂದ ಹೊಡೆದು ಸಾರಿಸಬೇಕಾಗುತ್ತದೆ. ನನಗೆ ಚಪ್ಪಲೆ ತೋರಿಸುವೆ ಒಟ್ಟು ಕೋಣೆ. ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ನನ್ನ ಕತ್ತಲ ಕೋಣೆಗೆ ಒತ್ತುಕೊಂಡು ಹೋಗಿ ನನ್ನ ಆಟ ತೀರಿಸಿಕೊಳ್ಳಬೇಕಾಗುತ್ತದೆ. ಎಚ್ಚರ.
ಸುತ್ತ 10 ಹಳ್ಳಿಗೆ ಒಡೆಯ ನೆನೆಸಿಕೊಂಡಿರುವ ಈ ಬೈರೇಗೌಡರಿಗೆ ಎದುರಾಗುವ ಗಂಡು ಈ ಊರಲ್ಲಿ ಇಲ್ಲ, ಇನ್ನು ಮುಂದೆ ಒಟ್ಟುವುದಲ್ಲ. ಇನ್ನು ಮುಂದೆ ಈ ಗೀತಗಳನ್ನು ಚಂದ್ರ, ನಿನ್ನ ತಂಗಿಯ ಬಾಳು ಕೊನೆಗೆ ಏನಾಯಿತು? ಇನ್ನು ನನ್ನ ಮುಂದಿನ ಗುರಿ ಆ ಚಂದ್ರನನ್ನು ಜೈಲಿಗೆ ಕಳಿಸಬೇಕು. ಅಯ್ಯೋ ಪಾಪಿ, ಕೊನೆಗೂ ನಿನ್ನ ಆಸೆನ ತೀರಿಸಿಕೊಂಡು ಬಿಟ್ಟೆಯಲ್ಲ ಚಾಂಡಾಲ. ಈ ವಿಷಯವನ್ನು ನನ್ನ ಅಣ್ಣನಿಗೆ ತಿಳಿಸಿ ನಿನ್ನನ್ನು ತುಂಡಾಗಿ ಕತ್ತರಿಸಿ ಹಾಕುತ್ತಾನೆ. ಹೇ ಗೀತಾ, ನೀನು ಜೀವಂತವಾಗಿದ್ದರೆ ತಾನೇ ನನ್ನನ್ನು ಕತ್ತರಿಸಿ ಹಾಕುವುದು. ಕೊನೆಗೆ ಏನಾಯಿತು ನಿನ್ನ ತಂಗಿಯ ಬಾಳು? ಈ ಗೌಡನಿಗೆ ಎದುರಾದವರಿಗೆ ಇದೇ ಗತಿ. ತಂಗಿ, ಅಮ್ಮ, ತಂಗಿ ಗೀತಾ, ನಿನ್ನ ಶಿವ ಬಂದಿದ್ದಾನೆ, ಬೇಗ ಬಾರಮ್ಮ. ಚಂದ್ರು, ನಿನ್ನ ತಂಗಿ ಮನೆಯಲ್ಲಿ ಕಾಣ್ತಾ ಇಲ್ಲ. ಮಾರಮ್ಮನ ಜಾತ್ರೆಗೆ ಹೋಗಿದ್ದಾಳೆ ನೋಡು. ತಂಗಿ, ಚಂದ್ರು, ಏನಾಗಿದೆ ನಿನ್ನ ತಂಗಿಗೆ? ದೇವರೇ, ನಾನು ಏನು ಅನ್ಯಾಯ ಮಾಡಿದೆ ನಂದು ನನ್ನ ತಂಗಿಯನ್ನು ನೀ ತಂಗಿ ಮಾಡು. ತಂಗಿ, ಏನಾಯ್ತಮ್ಮ ನಿನಗೆ? ಏನಾಯ್ತು? ಚಂದ್ರು, ನಿನ್ನ ತಂಗಿಗೆ ಕೊಲೆ ಆಗಿದೆಯೇ? ಅದೇಗೆ ಸಾಧ್ಯ? ಏನೆಂದು ಹೇಳಲು ಶಿವು, ಏನೆಂದು ಹೇಳು? ನಾನು ಮನೆಯಲ್ಲಿ ಇಲ್ಲದ ಯಾರೋ ಪಾಪಿಗಳು ನನ್ನ ತಂಗಿಯನ್ನು ಸಾಯಿಸಿ ಬಿಟ್ಟಿದ್ದಾರೆ ಶಿವು, ಸಾಯಿಸಿ ಬಿಟ್ಟಿದ್ದಾರೆ. ಏನು, ನನ್ನ ಗೀತನ ಕೊಲೆಯಾಗಿದೆ? ಕೊಲೆ ಮಾಡಿದ ಕಠಿಣ ಯಾರನ್ನು ಹೇಳ ಚಂದ್ರು? ಅವರನ್ನು ತುಂಡಾಗಿ ಕತ್ತರಿಸಿ ಬಿಡುತ್ತೇನೆ. ಶಿವು, ನನಗೆ ಗೊತ್ತಿದ್ದರೆ ತಾನೇ ನಿನಗೆ ಹೇಳುವುದು. ಹಾಗಾದರೆ ಚಂದ್ರು, ಈ ಊರಿನಲ್ಲಿ ನಿನಗೆ ಯಾರ ಮೇಲೆ ಆದರೂ ದ್ವೇಷವಿದೆಯಾ? ಈ ಊರಲ್ಲಿ ನನ್ನ ಬೇರೆ ದೇಶ ಇರುವುದು ಆ ಬೈರೇಗೌಡನಿಗೆ ಮಾತ್ರ. ಚಂದ್ರು, ಹಾಗಾದರೆ ಈ ಕೆಲಸ ಬೈರೇಗೌಡನೇ ಮಾಡಿರಲು. ಯಾರು ಮಾಡಿದರೆ ಏನು ಪ್ರಯೋಜನ ಬಂತು ಶಿವು? ನನ್ನ ತಂಗಿಯನ್ನು ನಾನು ಇಲ್ಲದ ಹೇಗೆ ಬದುಕಲಿ, ಹೇಗೆ ಬದುಕಲಿ? ಸಮಾಧಾನ ಚಂದ್ರು, ಸಮಾಧಾನ ಮಾಡಿ. ಸಮಾಧಾನ ಎಲ್ಲಿದೆ ಶಿವು? ಸಮಾಧಾನ ನನ್ನ ತಂಗಿ ಸತ್ತ ದೂರವಾದಳನ್ನು ಸಮಾಧಾನ ಮಾಡಿಕೊಳ್ಳಲಿ. ನನ್ನ ತಂಗಿ ಸಾಯ ವೇಳೆಯಲ್ಲಿ ಎಷ್ಟು ನೋವು ಅನುಭವಿಸಿದಳು ಏನು? ಅವಳು ಸಾಯ ವೇಳೆಯಲ್ಲಿ ಅಣ್ಣ ಅಣ್ಣ ಎಂದು ಎಷ್ಟು ಕೊರಗಿಕೊಂಡಳು ಏನು? ಆದರೆ ಅವಳ ಪಾಲಿಗೆ ನಾನು ಎತ್ತರು ಸತ್ತು ಹಾಗೆ ಶಿವು, ಸತ್ತು ಹಾಗೆ. ಚಂದ್ರು, ಸ್ವಲ್ಪ ಸಮಾಧಾನ. ನಿನ್ನ ನೋವು ನನಗೆ ಏನೆಂಬುದು ಗೊತ್ತಾಗುತ್ತದೆ. ನಿನ್ನ ತಂಗಿಗೆ ಸಾವಿಗೆ ಕಾರಣರಾದ ಬಂಡರು ಯಾರೆಂದು ತಿಳಿದುಕೊಂಡು ಅವರ ರುಂಡವನ್ನು ಕತ್ತರಿಸಿ ಹಾಕೋಣ.
ಅಲ್ಲಿವರೆಗೂ ನೀನು ಸಮಾಧಾನದಿಂದ ಇರು ಚಂದ್ರು, ಸಮಾಧಾನದಿಂದ ಇರು. ಶಿವು ಇಲ್ಲ ಶಿವು, ನನ್ನ ತಂಗಿಗೆ ಸಾವಿಗೆ ಕಾರಣವಾದವನು ತುಂಡು ತುಂಡಾಗಿ ಕತ್ತರಿಸುವಾಗ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ ಶಿವು, ಸಮಾಧಾನವಿಲ್ಲ. ಇನ್ಸ್ಪೆಕ್ಟರ್, ಚಂದ್ರು ಯಾವ ತಪ್ಪು ಮಾಡಿದ್ದೇನೆಂತ ಅರೆಸ್ಟ್ ಮಾಡಿವಿರಾ? ಬೈರೇಗೌಡನ ಮನೆಯಲ್ಲಿ 10 ಲಕ್ಷ ರೂಪಾಯಿ ಸೂಟ್ ಕೇಸ್ ಕಳುವಾಗಿದೆ. ಆ ಸೂಟ್ ಕೇಸ್ ಚಂದ್ರನೇ ಕದ್ದಿದ್ದೆ ಎಂದು ನನಗೆ ಕಂಪ್ಲೇಂಟ್ ಬಂದಿದೆ. ಹಾಗಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟ್ರೆ? ಇನ್ಯಾರು? ಆ ಬೈರೇಗೌಡರು. ನೋಡಿ ಇನ್ಸ್ಪೆಕ್ಟರ್, ಇದರಲ್ಲಿ ನಾನೇನು ತಪ್ಪು ಮಾಡಿಲ್ಲ, ಬೇಕು ಅಂತ ಆರೋಪ ಬರಿಸಿದ್ದಾನೆ. ಹೌದು ಇನ್ಸ್ಪೆಕ್ಟ್ರೆ, ಚಂದ್ರು ಯಾವ ತಪ್ಪು ಮಾಡಿಲ್ಲ, ಯಾವ ಕಳ್ಳತನ ಮಾಡಿಲ್ಲ. ಕಳ್ಳತನ ಮಾಡಿದ್ದಾರೆ ಎಂದು ಯಾವ ಸಾಕ್ಷಿ ಆಧಾರದ ಮೇಲೆ ಹೇಳಿದ್ದೀರಾ? ಹಾಗಾದರೆ ಚಂದ್ರು ನಿಮ್ಮ ಮನೆ ಒಂದ್ಸಲ ಚೆಕ್ ಮಾಡಬೇಕು. ಯಾರು ಬೇಡ ಅಂತಾರೆ ಇನ್ಸ್ಪೆಕ್ಟರ್? ಚೆಕ್ ಮಾಡಿಕೊಳ್ಳಿ. ಓಕೆ, ಹಾಗಾದರೆ ಚೆಕ್ ಮಾಡುತ್ತೇನೆ. ಮಿಸ್ಟರ್ ಚಂದ್ರು, ಈ ಸೂಟ್ ಕೇಸ್ ನಿಮ್ಮ ಮನೆಯಲ್ಲಿ ಇದೆ ಅಂದ ಮೇಲೆ ನೀವೇ ಕಟ್ಟಿರಬೇಕು. ಇನ್ಸ್ಪೆಕ್ಟರ್, ಇದರಲ್ಲಿ ನಂದು ಏನು ತಪ್ಪಿಲ್ಲ, ಇದೆಲ್ಲ ಬೇರೆಗೌಡನ ಕುತಂತ್ರ. ಹೌದು ಇನ್ಸ್ಪೆಕ್ಟ್ರೆ. ಮಿಸ್ಟರ್ ಚಂದ್ರು, ಈ ಸೂಟ್ ಕೇಸ್ ನಿಮ್ಮ ಮನೆಯಲ್ಲಿ ಇದೆ ಅಂದ ಮೇಲೆ ನೀವೇ ಕಟ್ಟಿರಬೇಕು. ಹೌದು ಇನ್ಸ್ಪೆಕ್ಟ್ರೆ, ಚಂದ್ರು ಯಾವ ತಪ್ಪು ಮಾಡಿಲ್ಲ, ಅವನು ನಿರಪರಾಧಿ ಅಷ್ಟೇ. ತನ್ನ ತಂಗಿಯನ್ನು ಕಳೆದುಕೊಂಡು ತುಂಬಾ ನೋವನ್ನೇ ಅನುಭವಿಸುತ್ತಿದ್ದಾನೆ. ಅವನು ಯಾವ ತಪ್ಪು ಮಾಡಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿರಿ. ಐ ಆಮ್ ಸಾರಿ ಚಂದ್ರು, ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಹಾಗಾದರೆ ನನ್ನದೊಂದು ಕಂಪ್ಲೇಂಟ್ ಬರೆದುಕೊಳ್ಳಿ. ಏನೆಂದು ಬರೆದುಕೊಳ್ಳಬೇಕು ಶಿವ? ಚಂದ್ರನ ತಂಗಿನ ಬೈರೇಗೌಡ ಕೊಲೆ ಮಾಡಿದ್ದಾನೆ ಎಂದು. ಹಾಗಂತ ಸಾಕ್ಷಿ ಶಿವು? ನಾನೇ ಇನ್ಸ್ಪೆಕ್ಟ್ರೆ, ನಾನೇ. ಹಾಗಾದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ಆಯ್ತು ಇನ್ಸ್ಪೆಕ್ಟ್ರೆ. ಬೇಡ ಶಿವು, ಸುಮ್ಮನೆ ನಿನಗೆ ಏಕೆ ತೊಂದರೆ? ನನ್ನ ತಂಗಿಗೆ ಸಾವ ಕಾರಣವಾದನು ಇವತ್ತಿಲ್ಲ ನಾಳೆ ಗೊತ್ತಾಗುತ್ತದೆ, ಅಲ್ಲಿವರೆಗೂ ಕಾದು ನೋಡೋಣ. ಇಲ್ಲ ಚಂದ್ರ, ಇಲ್ಲ. ಆ ಬೈರೇಗೌಡನ ತಪ್ಪು ಹೆಚ್ಚಾಗಿ ಹೋಗಿದೆ. ಏನು ತಪ್ಪು ಮಾಡದ ನಿನ್ನನ್ನು ಕಳ್ಳವಾಪಾದ ಹೊರಿಸಿ ನಿನ್ನನ್ನು ಜೈಲಿಗೆ ಕಳಿಸಿದ್ದಾನೆಂದರೆ ಆ ಬೈರೇಗೌಡನಿಗೆ ಎಷ್ಟು ಅಹಂಕಾರ ಇರಬೇಕು. ನಿನ್ನ ತಂಗಿನ ಕೊಲೆ ಮಾಡಿದ್ದಾನೆ ಎಂದು ನಾವೇ ಅವನನ್ನು ಜೈಲಿಗೆ ಕಳಿಸೋಣ. ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟ್ರೆ. ನಿಲ್ಲಿಸು, ನನ್ನ ತಂಗಿ ಅಂತ ಸಂಸ್ಕಾರ ಮುಗಿಸ್ಕೊಂಡು ಹೋಗೋಣ. ಇನ್ಸ್ಪೆಕ್ಟರ್, ನನಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ, ನನ್ನ ತಂಗಿ ಅಂತ ಸಂಸ್ಕಾರ ಮುಗಿಸ್ಕೊಳ್ತೇನೆ. ಆಯ್ತು ಚಂದ್ರು, ನಿಮ್ಮ ತಂಗಿಯ ಅಂತ್ಯ ಸಂಸ್ಕಾರವನ್ನು ಬೇಗ ಮುಗಿಸಿಕೊಡು. ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆ. ಈ ಒಂದು ಸಾಮಾಜಿಕ ನಾಟಕವನ್ನು ಬರೀಬೇಕಂದ್ರೆ ಸುಲಭ. ನಮ್ಮ ಜನಪ್ರಿಯ ಶ್ರೀ ಶಟಸ್ಥಲ ಬ್ರಹ್ಮಿ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೃಹನ್ಮಠ ಸುಲ್ತಾನ್ಪುರ, ಇವರು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರ್ತಾರೆ.
ಸಾಮಾಜಿಕ ನಾಟಕದ ಕುರಿತು ಮತ್ತು ಎಲ್ಲ ಗ್ರಾಮಸ್ಥರಿಗೆ ನಮ್ಮ ಪೂಜ್ಯರು ಆಶೀರ್ವದಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಆಲಿಸಬೇಕು. पंचायन समुद्भवन नदादि सर्वलोकानां जगद्गुरुवृत्तिं भक्तचिन्तामणिं देवं भक्तपालं शङ्करं पंचाक्षरी शिवाचार्यं नमामि विश्वपालकं ನನ್ನ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಆ ಶಾಂಭವಿ ಪಂಚಾಕ್ಷರಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಯಾವ ಕ್ಷೇತ್ರದ ಒಡೆಯಳಾಗಿರ್ತಕ್ಕಂಥ ಮಾರಿಮವ್ವನ ಸನ್ನಿಧಾನಕ್ಕೂ ಕೂಡ ವಂದಿಸಿ ಯಾವ ನಾಟಕ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗಣ್ಯಮಾನ್ ಪ್ರತಿಷ್ಠರೇ ಹಾಗೂ ಸಕಲ ಸದ್ಭಕ್ತರೇ ನೀವೆಲ್ಲರಂತರಾದಲ್ಲಿ ಅನಿಸತಕ್ಕಂಥ ಶಿವನಿಗೆ ಶರಣೆಂದು ಯಾವ ಆ ತಾಯಿಯ ಜಾತ್ರಾ ಮಹೋತ್ಸವ ನಿಮಿತ್ತ ಅಂಗವಾಗಿ ಬಹಳ ಅದ್ಭುತವಾದ ನಾಟಕವನ್ನು ನಮ್ಮ ಮುರಾನ್ಪುರ ಗ್ರಾಮದ ಭಕ್ತರು ಭಾರಿ ಅದ್ಭುತವಾಗಿ ವೈಭೋಗದ ನಾಟಕವನ್ನು ಇಟ್ಕೊಂಡಿದ್ದಾರೆ. ಭಾಳ ಸಂತೋಷ. ಯಾಕಂತಂದರೆ ಈ ಜೀವನನೇ ಒಂದು ನಮ್ಮೊಂದು ನಾಟಕ ಆಗೈತೆ. ಈ ನಾಟಕದೊಳಗೆ ನಾವು ಏನೇನೋ ಮಾಡಾಕತ್ತೀವಿ. ಅದಕ್ಕೆ ನಾವು ಈ ಭೂಮಿಗೆ ಬಂದೀವಿ ಅಂತಂದ ಮೇಲೆ ನಮ್ಮ ಸ್ವಸ್ವರೂಪದ ಜ್ಞಾನ ನಾವು ತಿಳ್ಕೊಬೇಕಾಗ್ತೈತಿ. ಯಾಕಂತಂದರೆ ಭಗವಂತ ಅದ್ಭುತವಾದ ನಮ್ಮ ದೇಹವನ್ನು ಕೊಟ್ಟಾನ. ಈ ದೇಹಕ್ಕೆ ಒಂದು ಜೀವವನ್ನು ಕೊಟ್ಟಾನ. ಈ ದೇಹಕ್ಕೆ ಜೀವ ಕೊಟ್ಟಾನಲ್ಲ, ಅದರಂಗ ನಮ್ಮ ಬದುಕಿಗೆ ಬಣ್ಣ ಕೊಟ್ಟದ್ದು ಯಾವುದಾದ್ರೂ ಇದ್ರೆ ಅದು ರಂಗಮಂದಿರ ಕಲಾವಿದರು ಅಂತಕ್ಕಂಥದ್ದು. ಅದಕ್ಕೆ ನಾವು ನೀವೆಲ್ಲ ಕೂಡ ಇಡೀ ನಮ್ಮ ದೇಶದ ಅಧ್ಯಂತರ ಕೂಡ ನಾವು ಯಾವುದಕ್ಕಾದ್ರೂ ಬೆಲೆ ಕೊಡ್ಲಿಕ್ಕಂದ್ರೂ ಕೂಡ ನಮ್ಮ ನಾಟಕ ಪ್ರದರ್ಶನಕ್ಕೆ ಒಂದು ರಂಗಭೂಮಿಗೆ ಕಲಾವಿದರಿಗೆ ಯಾಕೆ ನಾವು ಒಂದು ಪ್ರೋತ್ಸಾಹ ಯಾಕೆ ಮಾಡ್ತೀವಿ ಅಂತಂದರೆ ಇಡೀ ಜಗತ್ತಿನೊಳಗೆ ನಾವೆಲ್ಲ ನೋಡೋದೆಲ್ಲ ಯಾವುದನ್ನು ನೋಡ್ತೀವಿ ಅಂತಂದ್ರೆ ನಾವೆಲ್ಲ ಸಿನಿಮಾಗಳನ್ನು ನೋಡ್ತೀವಿ. ನಾವು ಈಗಿನ ದಿನಮಾನದೊಳಗೆ ಈಗೆಲ್ಲ ಸಿನಿಮಾದೊಳಗೆ ಹೀರೋಗಳು ಆಗಿ ಹೋಗಿದಾರಲ್ಲ, ಅವರೆಲ್ಲ ಎಲ್ಲಿಂದ ಬಂದಾರ ಅಂತಂದರೆ ಇದೇ ರಂಗಮಂದಿರದಿಂದ ಹೋಗ್ಯಾರ ಅಂತಂದ್ರೆ ಹಂಗ ಪ್ರಸಿದ್ಧವಾಗುವಂಥ ಶಕ್ತಿ ಅದು ರಂಗಮಂದಿರಕ್ಕೆ ಇರುವಂಥದ್ದು. ಅದಕ್ಕೆ ಈ ಸುಂದರವಾದ ಈ ನಾಟಕವನ್ನು ಎಲ್ಲರೂ ನೋಡಿ ಆನಂದಿಸಿ ಆ ಭಗವಂತನಿಗೆ ಆ ತಾಯಿಗೆ ಕೃತಜ್ಞರಾಗ್ರಿ ಅಂತಕ್ಕಂಥದ್ದನ್ನು ಹಾರೈಸಿ, ಯಾರೇ ಕೂಡ ನಾವು ನಾಟಕ ಬರೀ ಹಂಗೆ ನೋಡಬಾರ್ದಂತ ಅದು ಶಾಸ್ತ್ರನೇ ಐತೆ. ಯಾಕಂತಂದರೆ ಯಾವುದು ಕಲೆಯನ್ನು ನಾವು ಬರೀ ಕಣ್ಣಿಲೆ ನೋಡಬಾರ್ದಂತ ಹೇಳ್ತತೆ. ಯಾಕಂದ್ರೆ ಬರೀ ಕಣ್ಣಿಲೆ ನೋಡಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಅದಕ್ಕೆ ಅದು ಅಲ್ಲ, ಪದ್ಧತಿ ಅಲ್ಲ ಅದು. ಯಾಕಂತಂದರೆ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಹೋಗುವಂತಹ ಒಂದು ಶಾಸ್ತ್ರ ಪದ್ಧತಿ ಐತೆ. ಎಲ್ಲರೂ ಕೂಡ ಯಾರೇ ಕೂಡ ನೀವು ನಾಟಕ ನೋಡಿ ನೀವು ಹಂಗೆ ಹೋಗಬಾರ್ದು. ಯಾಕಂತಂದ್ರೆ ನಿಮ್ಮ ಕೈಲಾದಷ್ಟು ಈ ಸಂಸ್ಥೆಗೆ ಕೊಟ್ಟು ನೀವು ಕೃತಾರ್ಥರಾಗ್ರಿ ಅಂತಕ್ಕಂಥದ್ದನ್ನು ಹಾರೈಸಿ, ಈ ನಿಟ್ಟಿನೊಳಗೆ ಆ ತಾಯಿ ಆಶೀರ್ವಾದ, ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥದ್ದನ್ನು ಹಾರೈಸಿ, ಬರೀ ನಮ್ಮ ಜೀವನ ನಾಟಕ ಆಗಬಾರ್ದು, ಇಡೀ ನಮ್ಮ ಜೀವನದೊಳಗೆ ಒಂದು ಮಾದರಿ ಆಗುವಂಥ ಸಮಾಜದ ಒಂದು ಏಳಿಗೆ ಆಗಿ ನೀವು ಮಾಡ್ರಿ ಅಂತಕ್ಕಂಥದ್ದನ್ನು ಹಾರೈಸಿ, ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ನನ್ನ ಎರಡು ಮಾತನ್ನು ವಿರಾಮ ಕೊಡ್ತೀನಿ. ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮಾರಿಕಾಂಬ ದೇವಿಯ ಜಾತ್ರಾ ನಿಮಿತ್ತ ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಾಮಾಜಿಕ ನಾಟಕಕ್ಕೆ ಆಗಮಿಸಿ ಎಲ್ಲರನ್ನ ಕುರಿತು ಮತ್ತು ಕಲೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರಿ ಅಂತೇಳಿ ಆಶೀರ್ವಾದ ನೀಡಿ ಎಲ್ಲರಿಗೆ ಸಕಲರಿಗೆ ಒಳ್ಳೆಯದಾಗಲಿ ಅನ್ನುವಂತ ಆಶೀರ್ವಾದವನ್ನು ನೀಡಿರ್ತಕ್ಕಂಥ ಗುರುಗಳಿಗೆ ಎಲ್ಲರ ಪರವಾಗಿ, ಗ್ರಾಮದ ಪರವಾಗಿ, ಕಲಾ ಸಂಘದ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತೇನೆ.
ರೂಪಾಯಿ ಹಾಗೂ ಎಪಿಎಂಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ 1000 ರೂಪಾಯಿ. ಮಲ್ಲಿಕಾರ್ಜುನ ಗೌಡ ಭೂ ನ್ಯಾಯ ಮಂಡಳಿ ಸುಲ್ತಾನ್ಪುರ್ 500 ಕೋಲ್ಗೇಟ್ ಬ್ರ್ಯಾಂಡ್ ಬೆಸ್ಟ್ ಫ್ರೀ, ಕೋಲ್ಗೇಟ್ ಬ್ರ್ಯಾಂಡ್ ಬೆಸ್ಟ್ ಫ್ರೀ. ಈ ನಮ್ಮ ಕಂಪನಿಯ ಪ್ರಚಾರ ಅಕ್ಕವ್ರೆ ಅಣ್ಣವ್ರೆ ಬೇಕಚ್ಚಿ ಅಲ್ಲೂತಿ ಮತ್ತೆ ಯಾಕೆ ಸಿಗೋದಿಲ್ಲ.
ಕಳ್ಸ್ಬಿಟ್ಟಣ ದಂಡ ದಂಡ ಕೊಡು. ಹೋಯ್ತಪ್ಪ ಹೋಯ್ತು ನಮ್ ಕೋಲ್ಗೇಟ್ ಎಲ್ಲ ನಮ್ ಕಬ್ಬಿನವ್ರು ಕೇಳಿದ್ರೆ ಏನ್ ಕೇಳಪ್ಪ? ನಮ್ಮಪ್ಪ ಕೇಳಿದ್ರೆ ಏನು ಕೇಳೋಣ ನಮ್ಮಪ್ಪ ನಾಯಿ ಹಿಡ್ದಾಗ ಹೊಡಿತಾನೆ ಈಗ. ಬೆಳಗ್ಗೆ ಹಳೆ ಬೆಳಸಿ ದಂಡ ದಂಡ ಕಟ್ಟು. ನೀನು ಡಿಕ್ಕಿ ಹೊಡೆದು ನಾ ದಂಡ ಕಟ್ಬೇಕಾ? ನೀನೇ ಡಿಕ್ಕಿ ಹೊಡೆದು ತಟ್ಟಿ ದಂಡ ಕಟ್ಟಿ ಸಾಕಲ್ ಮಾಡು. ಗೊತ್ತೈತೇನ? ನೀನು ಯಾರಾದ್ರೂ ನನಗೇನು ಡಿಕ್ಕಿ ಹೊಡೆದು ತಪ್ಪಿ ದಂಡ ಕಟ್ಬೇಕವ ಅಷ್ಟೇ. ಮಗನ ಈ ಊರಿಂದು ಕೆಲ್ಸ ಮಾಡೋ ಬೈರೇಗೌಡರ್ ಗುಮಾಸ್ತ ಮಗಳಿದ್ದಿನ್ನ. ಓ ಯಾಪಲ್ ನೀನ್ ಯಾರ ಮಗಳು? ಯಾರ ಮಗಳು? ಗುಮಾಸ್ತನ ಮಗಳಿದ್ದೀನಿ, ಗುರುತಿದ್ದಪ್ಪನ ಮಗಳ. ನೀನ್ ಗುಮಾಸ್ತರ ಮಗಳ? ನಾನೇ ನಮ್ಮೂರ್ ದಾಸರ ಮಗಳು ಅನ್ಕೊಂಡೆ. ಗುಮಾಸ್ತ ಅಂತ ಕೇವಲವಾಗಿ ನೋಡ್ಬೇಡ. ಈ ಊರಾಗ ಏನೇ ಕೆಲ್ಸ ಆಗಬೇಕಂದ್ರ ಈ ಊರಿನ ಜನ ಎಲ್ಲ ನಮ್ಮ ಅಪ್ಪನ ಹತ್ರನೇ ಬರ್ತೀರಿಲ್ಲ. ಮತ್ತ ಪುರುಷರ ಕೆಲಸ ಮಾಡಲ್ಲ ನಮ್ಮ ಅಪ್ಪ. ಹುಷಾರ್ ಎಲ್ಲಾರ್ಗ. ನೀ ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ನಿನ್ನ ಮೈ ಚರ್ಮ ಸುಲ್ಸ್ಬಿಡ್ತಾನ ನಮ್ಮ ಅಪ್ಪ. ಹುಷಾರ ಮಗನ. ಈ ಹುಡುಗಿ ಭಾರಿ ಬೆರಿಕಿದ್ದಂಗ ಅದಪ್ಪ. ನನಗೆ ಭರವಸೆ ಕೊಡ್ತಾರ. ನಾವಿನ್ನು ಇಲ್ಲಿಂದ ಜಾಗ ಕಾಲು ಮಾಡೋದೇ ಒಳ್ಳೇದು. ನೋಡ್ರಿ ಮಿಸ್, ನೋಡು ಟಚ್ ಪುಸ್ ಅಂತ ಇಂಗ್ಲಿಷ್ ಎಲ್ಲ ಮಾತಾಡ್ಬೇಡ. ನಾವು ಹಳ್ಳಿ ಜನ, ಒಳ್ಳೆ ಜನ, ನಮಗೆ ಇಂಗ್ಲಿಷ್ ಎಲ್ಲ ಬರೋದಿಲ್ಲ. ಏನಾದ್ರು ಕಲಾವತಿ ಅಂತ ಕನ್ನಡದಲ್ಲಿ ಮಾತಾಡ. ನೋಡ್ರಿ ಕಲಾವತವ್ರೆ, ನಾನು ಡಿಕ್ಕಿ ಹೊಡೆದಿದ್ದು ನೀನು ಡಿಕ್ಕಿ ಹೊಡೆದ್ದು, ಇದು ಇಬ್ಬರು ತಪ್ಪಿಲ್ಲ. ಸುಮ್ಮನೆ ಜಗಳ ಮಾಡೋದು ಬೇಡವಾ? ಈಗ ಬಂದ ನೋಡ್ರಿ ನಮ್ಮ ಅಪ್ಪನ ಹೆಸರಿಲ್ಲಣ್ಣ. ಬಂದ ನನ್ನ ದಾರಿಗೆ. ಆಯ್ತಾಯ್ತು ಹೋಗಿ ಬಿಡು, ಕ್ಷಮಿಸ್ತೀನಿ. ಅಂದಂಗ ನಿನ್ನ ಹೆಸರೇನು? ನೋಡ್ರಿ ನಮ್ಮ ಹೆಸರು CBM ಅಂದ್ರೆ ಸಂಖ್ಯೆ. ಅಲ್ಲ ಸಂಖ್ಯೆ ಅರ್ಥ ಆಯ್ತಪ್ಪ, ಈ CBM ಅರ್ಥ ಆಗಿಲ್ಲ. ಹಂಗಂದ್ರೇನು? C ಅಂದ್ರೆ ಕೋಲ್ಗೇಟ್, B ಅಂದ್ರೆ ಬ್ರಷ್, M ಅಂದ್ರೆ ಮಾರುವನು. ಕೋಲ್ಗೇಟ್ ಬ್ರಷ್ ಮಾರುವನು ಸಂಗಪ್ಪ. ಕೋಲ್ಗೇಟ್ ಬ್ರಷ್ ಮಾಡುವನು ಸಂಗಪ್ಪ ಅವ್ರೆ. ನಿಮ್ಮ ಊರ್ ಯಾವುದು? ನಮ್ಮದು ಏರೂರಿ. ನಾನು ನಿಮ್ಮ ಊರ ಹೆಸರು ಕೇಳಿನ ಅಷ್ಟೇ. ನಾನು ಹೇಳಿ ನಮ್ಮೂರ ಹೆಸರೇ ಏರೂರಿ. ಓ ಇವ್ರ ಊರ ಹೆಸರೇ ಇರ್ಲಿ ಅಂದಾಗ. ಮತ್ತೆ ತಾಲೂಕು ಯಾವುದು? ತಾಲೂಕು ನೋಡ್ರಿ, ಬಗ್ಗೆ ನೋಡ್ರಿ, ಬಾಯಿ ನೋಡಿ. ಬಗ್ಗೆ ನೋಡಿದ್ರೆ ಬಾಯಿ ಹೊಡಿತೀವಿ ಯಪ್ಪ. ನಾಂತ ಬಗಲ್ಗಳು ಅಂದಾಗ. ಮತ್ತ ಜಿಲ್ಲೆ ಯಾವುದು? ಎತ್ತಿನಿಂದ್ರೆ ಅಡಿಗೆ ಮಾಡಿ. ಒಟ್ಟಿನಲ್ಲಿ ಅದೇನೇ ಹೇಳ್ರಿ, ನಿಮ್ಮೂರು ಬಾಳ 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 ಇಷ್ಟ ಆಯ್ತು. ಈ ಊರಿಗೆ ಹೆಸರಿಟ್ಟವ್ರು ಯಾರು? ಕೇಳ್ತೇನ್ರಿ, ಹಿಂದಿನ ಕಾಲದ ಇಟ್ಟಿದ ಹಿರಿಯರು ಇವರು. ಹಾ ಹೋಗ್ಲಿ ಬಿಡ್ರಿ, ಮುಂಜಾನೆಯಿಂದ ವ್ಯಾಪಾರ ಆಗಿಲ್ಲ, ಸ್ವಲ್ಪ ವ್ಯಾಪಾರನ ಮಾಡು. ನಾನೇನೋ ನಿನ್ ವ್ಯಾಪಾರ ಮಾಡ್ತೀನಪ್ಪ. ನನ್ ವ್ಯಾಪಾರ ಮಾಡೋರು ಯಾರು? ಯಾಕೆ ಮಾಡ್ತಾರ್ರಿ? ನಾನೇ ಮಾಡ್ತೀನಿ ವ್ಯಾಪಾರ. ಏನ್ ಮಾಡ್ತಿ? ಅದೇ ವ್ಯಾಪಾರ. ವ್ಯಾಪಾರ ಮಾಡ್ತಿ? ಸರಿ, ಮೊದಲು ನಿಂದು ಮಾಡ್ಬಿಡೋನೆ, ನನ್ನ ಮಾಡ್ಬಿಡ್ತೀಯ? ನೀವು ಮೊದಲು ಮಾಡಿದ್ರೆ ಲೆಕ್ಕ ಅಲ್ರಿ, ನಾವು ಮೊದಲು ಮಾಡಿದ್ರೆ ಲೆಕ್ಕ ವ್ಯಾಪಾರ. ಹೊರಗಡೆ ಏನೇನೋ ಮಾತಾಡ್ಲಿಕ್ಕಿದಲ್ಲ. ಅದೇ ರೀ ವ್ಯಾಪಾರ ರೀ. ಮತ್ತ ನೋಡ್ರಿ, ಈಗ ಹಣ್ಣು ತೋರಿಸ್ತೀನಿ, ತೋರ್ಸದ್ಮೇಲೆ ಅದು ಬೇಡ ಇದು ಬೇಡ ಅಮ್ಮ, ಆಯ್ತಾ? ನೀವು ತೆಗೆದು ತೋರ್ಸೋದಂದೇ ತಡ, ನಾವು ಮಾಡಕ್ ರೆಡಿ ವ್ಯಾಪಾರ. ಈಗ ತೆಗೆದು ತೋರ್ಸ್ಲತ್ತೀನಿ, ಮತ್ತೆ ನೋಡ್ಬಿಡ್ರಲ್ಲ. ಮತ್ತ ತೆಗಿಲತ್ತೀನಿ, ವ್ಯಾಪಾರ ಮಾಡ್ಬೇಕು ನೋಡಿ. ಮ್ಯಾಗಿನ ಬ್ಯಾಡ್ರಿ, ಕೆಳಗಿನ ಕೊಡು. ಮ್ಯಾಗಿನ ಮುರಬ್ಬರು ಹುಡುಗರು ಇದಕ್ಕೆ ಮೆತ್ತ ಮಾಡ್ಯಾರ, ಕೆಳಗಿನ ಯಾರು ಬಿಟ್ಟಿಲ್ಲ. ಅದಕ್ಕ ಸುಮ್ಮನೆದಪ್ಪ, ಏನ್ ಅರ್ಥ ಆಯ್ತು ನಿಮಗ? ಮ್ಯಾಗಿಂದು ಹಂಗೆಲ್ಲ ಬ್ಯಾಡ ಅನ್ಬಾರ್ದು. ಹಿಚ್ಕಿ 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 ಮೆತ್ತಗ್ ಮಾಡಿದ್ಮೇಲೆ ಅದ್ರಾಗ ರುಚಿ ಬಾಳ ಇರುತ್ತ. ಮ್ಯಾಗಿ ತಗೊಂಡ್ರೆ ರುಚಿ
ಹಾಗಾದ್ರೆ ಕೊಡ್ರಿ ನೋಡೋಣ. ಎರಡು ಕೊಡ್ಲಾ ಒಂದ್ ಕೊಡ್ಲಾ? ಕೊಡೋದು ಕೊಡ್ತಾರೆ, ಒಂದಾಕ ಎರಡು ಕೊಟ್ಟು ಬಿಡ್ರಿ. ಇವಷ್ಟು ರೇಟ್ ಇವು? ಒಂದಕ್ಕೂ ಈಗ ಈ ಮಂಗೆ ನನ್ನ ಮಗನ್ ಮಾಡ್ತೀನಿ, ಒಂದಕ್ಕೂ 15 ರೂಪಾಯಿ, ಎರಡಕ್ಕೂ 25 ರೂಪಾಯಿ. ನಿಮ್ಮ ನೋಡ್ರಿ ಇದೇ ಇದಕ್ಕಾಗಿ ರೇಟ್. ನೀ ಆಮೇಲೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಗೊತ್ತಾಗ್ತದ. ಬರೇ ನಿಂದೇ ವ್ಯಾಪಾರ ಮಾಡೋದಾಯ್ತ್ರಿ, ನಮ್ದೇ ಮಾಡೋ ವ್ಯಾಪಾರ. ಆಯ್ತಪ್ಪ, ನಿಂದು ವ್ಯಾಪಾರ ಮಾಡ್ತೀನಿ. ಎಲ್ಲಿ ತೋರ್ಸ್ ನೋಡೋಣ ಹೆಂಗೈತಿ ನಿಂದು ಮಾಲು. ನೀವು ಸ್ವಲ್ಪ ತೆಗೆದು ತೋರ್ಸ್ರಿ. ಏನ ತಕ್ಕಂತದ ಅವನು ಸ್ವಲ್ಪ ವ್ಯಾಪಾರ ಮಾಡೋನು. ಹೆಂಗೈತ್ರಿ ನಮ್ಮ ಮಾಲು ಕೈಗೆ ನೋಡ್ರಿ. ಚೋಟದೈತಿ, ಆಗ್ಲೇ ಬರೀ ಬಿಡಕ್ ಕೊಟ್ಟ ನಂದು ಹಂಗೈತಿ ಹಿಂಗೈತಿ ಅಂತ ನಾವೆಲ್ಲೋ ಮುಚ್ಚುಕಿರಿ ತಂದ್ಕೊಂಡಿದ್ದ. ಸುತ್ತ ಐತಿ, ಚೋಟ್ ಐತಿ. ಚೋಟ್ ಗೊತ್ತಿದ್ರೇನಾದ್ರಿ, ಸ್ವಲ್ಪ ಹಚ್ಕೊಂಡ್ ನೋಡು, ಗೊತ್ತಾಗ್ತಾವ ಮಾಲಿನ ಪವರ್. ಏನಾಗ್ತದ್ರಿ? ಏನಾದ್ರು ಕೇಳ್ತಾನ್ರಿ, ನಿಮ್ಮ ಅದ್ರಾಗ ಬಿಡೋದಂತೇಳ ನಮ್ಮ ಮಾಲು ಚುಮ್ಮು 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 ಶುರು ಮಾಡ್ತದ ನಿನ್ ಬಾಯಿ. ಪವರ್ ಐತಿ, ಪವರ್ ಅಂತ ಕೇಳ್ತಾನ್ರಿ. ನಮ್ಮ ಮಾಲ್ ನಿಮ್ಮ ಅದ್ರಾಗ ಬಿಡೋದಂತ ತಡ ಸಿಗುದಿಲ್ಲ. ಮತ್ತೆ ಇದನ್ನ ಹಚ್ಕೊಂಡ್ಮೇಲ ಎಷ್ಟು ದಿವಸಕ್ಕೂ ನಮ್ದು ಹಲ್ಲು ಬೆಳ್ಳಗಾಯ್ತವ್ರು. ಈಗಿನಿಂದ ಶುರು ಮಾಡಿದ್ರೆ 3 ತಿಂಗಳು ಬೇಕು ನೋಡ್ರಿ. ಬಾಳ ಸ್ಲೋ ಆಯ್ತು ಬಿಡ್ರಿ. ಏನೊಂದ್ 2 ದಿವಸ 3 ದಿವಸಕ್ಕೆ ಬೆಳ್ಳಗಾಗಿದ್ರೆ ಪವರ್ಫುಲ್ ಅನ್ಬೋದಾಗಿತ್ತು. 1 ತಿಂಗಳು ಬಾಳ ಲೈಟ್ ಆಯ್ತಲ್ಲ. ಎಂತ ಪವರ್ ಇದ್ರು 1 ತಿಂಗಳು ಪಕ್ಕ ರೀಡ್ ಬರದಲ್ರಿ. ಪಕ್ಕ ರೀಡ್ ಬೇಕಂದ್ರ 3 ತಿಂಗಳು ಬೇಕು. ಮತ್ತ ನಮ್ಮ ಹತ್ರ ರೊಕ್ಕ ಇಲ್ಲಿ ನೋಡ್ರಿ, ಕೊಡ್ತೀರಿ ಆಮೇಲೆ ದುಡ್ಡು ಕೊಡ್ತೀನಿ. ಮಾತಾಡಿ ಉಪಸ್ಥಿತ ಆಗಾಯ್ತಾವ ನಮ್ಮ ಬಾಳ ದಾಸ, ನಾವೇನ್ ಬರ್ತೀವಿ. ಇವ ಸ್ವಲ್ಪ ಬಾಳ ಗರಿಕೆ ಅದನ್ರಿ. ಇವ ಹತ್ರ ಹಿಂಗೆಲ್ಲ ಕೆಲಸ ತಗೋಬಾರ್ದು. ಈಗ ತಗೋತೀನಿ ನೋಡ್ರಿ. ಸ್ವಲ್ಪ ಹೆಣ್ಮಕ್ಳು ಹೆಂಗ್ ಕೆಲಸ ತಗೋತಾರ ಅದ್ ನೀವು ಗಂಡ್ಮಕ್ಳು ಸ್ವಲ್ಪ ಕಲೀರಿ. ಮಂಗೆಗಳ ಬಾಳ ಇದು ಮಾಡ್ಬಿಟ್ಟಿ ನೋಡ್ರಿ. ಈಗ ಹೆಂಗ್ ಮಾಡ್ತೀನಿ ನಿಮ್ಗೆ ಯಾಕೆ ಮಾಮ ರೊಚ್ಚಿಗೆ ಕುಂದರಲ್ಲ? ನೀನ್ ನೋಡಿ ಏನ್ ಮಾಡ್ತಾನ ಮಾಮ, ಪಾಪ ಮಾತೆ ಬರಲ್ಲ. ನೀನ್ ನೋಡಿದ್ರು ನನ್ ನೋಡಿದ್ರು ನಾಕ್ ಮಾತಾಡ್ತಾವ. ಮಾಮ ಏನ್ ಕಲವತ್ತಿ ನನಗೆ ಮಾಮ ಅಂತ ಕರ್ದ? ನಿನ್ ಜೊತೆ ಯಾರೇ ಬನ್ನಿ ಮಾಮ, ನೀನೇ ನನ್ ಮಾಮ. ಹೌದಾ? ನನ್ನ ಮುದ್ದಿನ ರಾಡಿ ನನಗೆ ಮಾಮ ಅಂತ ಕರ್ದ ತಕ್ಷಣ ನನ್ನ ಮನಸ್ಸು ಕರಿಗೋಯ್ತು. ತೆಗೆದುಕೋ ಮಾಮ, ಈ ಜೀವನದಾಗ ಮದ್ವೆ ಅಂತ ಆದ್ರೆ ನಾನು ನಿನ್ನೆ ಅದನ್ನ ಕೊಡು. ಗೊತ್ತಾಯ್ತಾ ಹೆಣ್ಮಕ್ಳು ಹೆಂಗಿದೀವಂತ? ಮಾಮು, ಇದೇ ಸಂತೋಷಕ್ಕೂ ಮತ್ತೆ ಏನಾದ್ರು ಕೊಡ್ಲಾ? ಮಾಮ ಅಂತ ಕರೆದು ಮಳೆ ಶೋಭಣವ, ಸ್ವಲ್ಪ ಮನಸ್ಸಿಗೆ ತಂಪು ಮಾಡಿ ಹೋಗು. ಬಾ ಮಾಮ, ಮಾಡ್ತೀನಿ ಬಾ.
ಮೇಕಪ್ ಮಾಡ್ತಾಳ ಹುಡುಗಿ ಬರೋಬ್ಬರಿ 1.5 ತಾಸ ಇಕ್ಕಿಯ ಮೇಕಪ್ ನೋಡಿ ಹದರಿ ಓಡೈತಿ ಮುಂದೆ ಬರೋ ಕೂಸ ಕ್ಯಾರಂ ಆಟ ನಮ್ಮ ಹುಡುಗೂರ ನಾವು ಹುಡುಗೂರ ಹುಟ್ಟುವಾಗ ಹುಟ್ಟಿದವ ಸುಂದರ ಪೌಡರಲ್ಲಿ ಹತ್ತು ಪೌಡರ ಕ್ಯಾರಂ ಆಟ ನಮ್ಮ ಹುಡುಗೂರ ನಾವು ಹುಡುಗೂರ ಹುಟ್ಟುವಾಗ ಹುಟ್ಟಿದವ ಸುಂದರ ಹುಡುಗರ ಹಂಗ ಫ್ಯಾಷನ್ ಮಾಡಾಕ ತಂದಾಳ 16 ಡ್ರೆಸ್ ಒಂದೊಂದು ಡ್ರೆಸ್ನಾಗ ಒಂದೊಂದು ತರ ಕಾಣತೈತೋ ಈ ಪೀಸ ಸೋನೈಸ ನೀ ಸೋನೈಸ ಏನಾಗಿತ್ತ ನಿನ್ನ ಡ್ಯಾನ್ಸ್ ಸೋನೈಸ ನೀ ಸೋನೈಸ ಗಿಚ್ಚ ಗಿಲಿ ಗಿಲಿ ನಿನ್ನ ಡ್ಯಾನ್ಸ್ ಸೋನೈಸ ನೀ ಸೋನೈಸ
ಭೂಮಿ ಪಾಲಾಗೈತಿ. ಎದಕ್ಕೆ ಕೊಯ್ಕೊಳ್ಳತ್ತೀನಿ ಏನಾಗಬಾರ್ದಾಗೈತಿ ಅಂತೀನಿ. ಮಗಳ ಇಂಥ ಸಿಕ್ಕ ಅವಕಾಶಗಳ ಮಕ್ಕಳ ಜೊತೆಗೆ ವಿಚಾರ ಮಾಡಿದ್ದೆ ನಾನು ನಿಮ್ಮ ಕಟ್ ಮಾಡಿ. ನೋಡ್ರಿ ಮಾವಾರ, ನಿನ್ನ ಮಗಳೇನೋ ನನ್ ಕೊಟ್ಟು ಮದುವೆ ಮಾಡು. ಕೇಳಿ ಜೋರ ಕೇಳಿ, ಇದೇ ಕೇಳಿ. ಇಬ್ಬರು ಪ್ರೀತಿ ಮಾಡಿದ್ದೀವಿ. ಮುಚ್ಚರೇ ಬಾಯಿ ಅವಕಾಶಗಳ ಮಾನ ಊರಾಗ ಯಾರು ಸಿಗ್ಲಿಲ್ಲ ನಿನ್ ಪ್ರೀತಿ ಮಾಡಾಕ. ನನ್ನ ಮಗಳೇ ಬೇಕಿದ್ದಾನೆ ಅವಕಾಶಗಳ ಮಾನ ಅವಳ ಮೂರು ಕೈ ಹಾಕತ್ತ ವಿಚಾರ. ನೋಡು, ನೀ ನನಗೇನಾದ್ರೂ ಬೈ ತಡ್ಕೊತೀನಿ, ಆದ್ರೆ ನನ್ನ ಮಾಮಗೇನಾದ್ರೂ ಆದ್ರೂ ನನಗೆ ಕೋಪ ಬರ್ತದ ನೋಡು. ಬಾಯಿ ಮಾಮಂತ ಮಾವ ಯಾವಾಗ ಅಂದವ ಅವನು ನಿನ್ನ ಮಾವ. ನಾನು ಪ್ರೀತಿ ಹುಡುಗಿ ಬೇರೆ ಯಾರೋ ಸುದ್ದಿ ಬರ್ತಾಪ ಮಾವ. ಅಂತ ಕರಿತಾರ ಮುಚ್ಚಲೆ ಬದ್ಮಾಸ. ತಪ್ಪು ತಿಳ್ಕೊಳ್ರಿ, ನಿನ್ನ ಮಗಳ ಕಂಡು ನಾಳೆ ಏನಂತ ಕರಿತಿ? ಕರಿತಾರ ಹಳೆ ನಿನಗೆ ಏನಾಗ್ತಾರ? ಮಾವ ಅಂತ ಕರಿತಾನ. ಈಗ ನಾನೇನಾಗ್ತೀನಿ? ಅಳಿಯ ಈಗ ನಾನೇನು ಅನ್ಬೇಕು ನಿನಗ? ಮಾವ ಅಂತ ಅವದ್ದಲ್ಲ ಮಗನ ಅಳಿಯ ಮಾವ ಅಂತ ಕತೆಗೆ ಮಗಳ ಮಾಡಕತ್ತ ನೀವು ಅವಕಾಶ ನನ್ನ ಮಗ. ಯಪ್ಪ, ಎಲ್ಲ ಊರ ಹೆಸರು ಕೇಳಿದ್ನ, ಎಲ್ಲ ತಿಳ್ಕೊಂಡಿನಿ, ಆರಾಮಾಗಿರು. ಹೌದೇನವ ನನ್ನ ನಡೆದವ್ವ. ಹೌದಪ್ಪ, ಊರು ತಾಲೂಕ ಎಲ್ಲ ಮುಗಿದಾವ. ಮುಗ್ದಾವ. ನಿನ್ನ ಬಾಯಿ ಮುಚ್ಚಿಕೊಂಡು ಮನೆಗೆ ಗೊತ್ತ. ಸುಮ್ಮರ ಸುಮ್ಮನೆ ಒಂದು ಹರಿದೋಗಿರೋ ಕಂಬಳಿದಾಗ ನನ್ನ ನೆಟ್ಟಿದಷ್ಟೇ. ಏನಾರ ಮಾಡಿದೆ ಜೀವನದಲ್ಲಿ ಮದ್ವೆ ಅಂತ ಆದ್ರೆ ನಾ ತಂಗು ಮಾಮನ್ನೇ ಆಗೋದು. ಯಾರು ಬೇಡ ಅಂತಾರ. ಯಾವಾಗ್ಲಿಂದ ಆದ ನಿನ್ಗ ಮಾವ? ಯಾವಾಗ ಈ ಕೂಸಲ್ಲ ಅವಾಗ ನನ್ನ ಮಾಮ ಆಗೇನೀಗ. ಮತ್ತೆ ನನ್ನ ಮದ್ವೆ ಈಗ ಬಾಯಿ ಮುಚ್ಕೊಂಡು ಓದ್ತಾ ಎರಡು ಬಿಗಿಲೆ. ಆಯ್ತು, ಮತ್ತೆ ನನ್ನ ಮದ್ವೆ ಮಾಡ್ತಾ ನಡೆ ನಿಮ್ಮ ಮಾವನ ಮದುವೆ. ಸಂಗು ಮಾಮ ಟಾಟಾ ಅಲ್ಲೋ ಟಾಟಾ. ಟಾಟಾ. ಮುಲ್ಲಂಗಿ ಮುಟ್ಟಾನೆ ನನ್ನ ಮುಂದಾನೆ ನನ್ನ ಮಗಳಿಗೆ ಟಾಟಾ ಮಾಡ್ತು ಜನಲೆ ಮಾಡಿ ಹಲಮೂರು ಕೈ ಹಾಕೊಟ್ಟಾನೆ. ಹೇಗಿದ್ರು ನಿಮ್ಮ ಮಗಳಿಗೆ ಮದುವೆ ಮಾಡ್ಬೇಕು, ಅದನ್ನ ಮದುವೆ ಮಾಡಿಬಿಡು. ಮದುವೆ ಮಾಡ್ತಾನೆ ಅಲ್ಲೇ ತಮ್ಮ. ನಿಮ್ಮಂತ ತಿರುವಾಗಿ ಬಾಡಿಗೆ ನನ್ನ ಮಗ ಮಾತ್ರ ಶಾಸ್ತ್ರ ಕೊಡೋದಿಲ್ಲ ನೋಡೋಣ. ಎಲ್ಲ ನಾನು ಮುದ್ದಿ ನನ್ನ ಮಗ ನಾನು ಕೊಡೋದಂತಾನ. ಹೆಂಗಾದ್ರೂ ಮಾಡಿ ಕಳವತ್ತೆ ಮದುವೆ ಆಗ್ಬೇಕಪ್ಪ ನಾವು. ಗಂಗ
ನಂತರ ಚಂದ್ರ ನಿಂದನೆಯ ಬೈರೇಗೌಡನ ಕೊಲೆ ಮಾಡಿಸಿ ಚಂದ್ರನನ್ನು ಜೈಲಿಗೆ ಕಳಿಸಬೇಕು. ಬೈರೇಗೌಡನ ಕೊಲೆಯಾದ ಮರುಕ್ಷಣವೇ ಅವನ ಸರ್ವಾಧಿಕಾರಿಗೆಲ್ಲ ನಾನೇ ಕುಬೇರನಾಗಿ ಮೆರೆಯಬೇಕೆಂಬುದೇ ಈ ನೀತಿ ರಾಜನ ಕುತಂತ್ರ. ನಾನೊಬ್ಬ ಕಾಮಕ. ಕಣ್ಣಿಟ್ಟ ಹೆಣ್ಣುಗಳನ್ನು ಕಾಮಿಸದ ಬಿಟ್ಟವನಲ್ಲ ಈ ನೀತಿ ರಾಜ. ಯೌವನ ತುಂಬಿ ನಿಂತು ರಸಬಾಲೆಯನ್ನು ಮಧ್ಯದ ತಂಗಿಗೂ ಇನ್ನೊಂದು ದಿನ ನಿನ್ನನ್ನು ಮುಚ್ಚಿಸಲು ಬಂದರೆ 16 ಜನರ ಮುಂದೆ ನನ್ನ ಕಂಠೆಗೆ ಒಡೆದು ಅವಮಾನ ಮಾಡಿದೆಯಾ? ಅಂದಿನಿಂದ ಇಂದಿನವರೆಗೂ ನಾನಿನ್ನನ್ನು ಕಾಮಿಸಿ ಪ್ರೇಮಿಸಿ ಮುತ್ತಾಡಬೇಕೆನ್ನುತ್ತಿದೆ ಈ ನನ್ನ ಮನ. ನಂಬಿದರೆ ನೀತಿ ರಾಜ, ನಂಬಿದರೆ ಕಾಮರಾಜ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಆರಡಿಗೆ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಚಾಲಿ ಮಾಡೋಣ ಮತ್ತು